ಇವತ್ತು 21ನೇ ದಿನದ ತಿರುಪ್ಪಾವೈನ ಪಾಶುರದ ಬಗ್ಗೆ ಮೊದಲು ಹೇಳಿಬಿಟ್ಟು ಆಮೇಲೆ ಪುನಃ ಇನ್ಸ್ಟ್ರಕ್ಷನ್ಸ್ ತರ ಹೇಳ್ತೀನಿ. 21ನೇ ಪಾಶುರದಲ್ಲಿ ನಾವು ಇವಾಗ ಇಷ್ಟು ದಿನ ನಾವು ಏನು ನಡ್ಕೊಂಡು ಭಗವಂತನ ಮನೆಗೆ ಬರ್ತಾ ಇದ್ವಿ ಅಂತ 30 ಪಾಶುರದಲ್ಲಿ ಅಂದ್ರೆ 10 ಮುಗಿಸಿ ಈಗ 21 ಇವತ್ತು 21ಗೆ ಬರುವಷ್ಟೊತ್ತರೊಳಗಡೆ ನಾವು ಭಗವಂತನ ಮನೆಗೆ ಬಂದು ಸೇರ್ಬಿಟ್ಟಿದೀವಿ ಅಂತ ಹೇಳಿ ಇದೆ. ಭಗವಂತನ ಮನೆಗೆ ನಾವು ಹೇಗೆ ಸೇರ್ಬಿಟ್ಟಿದೀವಿ ಅನ್ನೋದಕ್ಕೆ ಕುರುಹುಗಳು ಬೇಕಲ್ವಾ. ಆ ಕುರುಹುಗಳು ನೋಡ್ತಾ ಇದ್ರೆ ನಮ್ಗೆ ಅನ್ನಿಸ್ತಾ ಇದೆ ಅಲ್ಲಿ ನಂದಗೋಪಾಲ, ಯಶೋಧ, ನೆಪ್ಪಿನ್ನೆ ಎಲ್ಲರೂ ನಮಗೋಸ್ಕರ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದನ್ನ ನಾವು ಖಂಡಿತ ಅನುಭವಿಸಬಹುದು. ಹಾಗಾಗಿ ಅಲ್ಲಿರುವಂತ ಹಸುಗಳು ತಾವಾಗೆ ಅಷ್ಟು ಹಾಲನ್ನೆಲ್ಲ ಕರೀತಾ ಇದ್ದಾರೆ. ಅಂದ್ರೆ ನಿಮ್ಮ ಕಣ್ಮುಂದೆ ಆ ಚಿತ್ರಣ ಬರಬೇಕು, ಆ ಸುಂದರವಾದ ಒಂದು ಚಿತ್ರಣ ಬರಬೇಕು. ಎಷ್ಟು ಚೆನ್ನಾಗಿ ಎಲ್ಲವೂ ಮೊದಲ ದಿನಾನೇ ಅವಳು ಪದ್ಯದಲ್ಲಿ ಹೇಳಿದ್ದು ಅದೇ, ನಾವು ನೇಚರ್ ಜೊತೆ ಜಾಸ್ತಿ ಇರ್ಬೇಕು. ನೇಚರ್ ಅಷ್ಟು ಸುಂದರವಾಗಿರುತ್ತೆ. ಆ ನೇಚರ್ ಜೊತೆ ನಾವ್ ಇದ್ದಾಗ್ಲೇ ಅದು ಭಗವಂತನ ಜೊತೆ ಇದೀವಿ ಅಂತ. ಎಲ್ಲಾ ಕಡೆ ಹಸುರು ನವಿಲುಗಳು ಓಡಾಡ್ತಾ ಇದೆ, ಮೀನುಗಳು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಇದೆ. ಇದನ್ನೆಲ್ಲ ಅವಳು ಮೊದಲನೇ ಪದ್ಯದಲ್ಲೇ ಹೇಳಿದ್ದು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನೀವ್ ಎದ್ದೇಳಿ ಚೆನ್ನಾಗಿ ರೆಡಿ ಆಗಿ ನಿಮ್ಮ ನಡೆ ನುಡಿಗಳೆಲ್ಲ ಚೆನ್ನಾಗಿರ್ಲಿ. ಹಾಗೆ ನೀವು ಒಬ್ರೇ ಈ ನೇಚರ್ ಜೊತೆ ಬರ್ಬೇಡಿ, ಎಲ್ಲರನ್ನೂ ಕರ್ಕೊಂಡ್ ಬನ್ನಿ. ಇದಿಷ್ಟು ಅವಳು ಹೇಳ್ಕೊಳ್ತಾ ಬಂದಿದ್ದಾಳೆ. ಯಾಕಂದ್ರೆ ಆ ಜಾಗ, ಆ ಭಗವಂತ ಇರೋ ಜಾಗ ಅಷ್ಟು ಸುಂದರವಾಗಿದೆ ಅಂತ ಅವಳು ನಮ್ಗೆ ಹೇಳ್ಕೊತಾ ಬಂದಿದ್ದಾಳೆ. ನಮ್ಗೆ ಗೊತ್ತಿರ್ಲಿಲ್ಲ ಅದಷ್ಟು ಸುಂದರವಾಗಿದೆ ಅಂತ ಹೇಳಿ. ಈಗ ನಮ್ಗೆ ಅದೆಲ್ಲ ಅನುಭವ ಆಗ್ತಾ ಇದೆ. ಅದ್ ಎಷ್ಟು ಸುಂದರವಾಗಿದೆ ಅಪ್ಪ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ಎಂತೆಂತ ಹಸುಗಳು ಹಾಲು ಕೊಡ್ತಾ ಇದೆ, ಇವರೆಲ್ಲ ಎಷ್ಟು ಪ್ರೀತಿಯಿಂದ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಭಾಸ ಆಗ್ತಾ ಇದೆ. ಇದು ಮೇಲ್ನೋಟಕ್ಕೆ ಅರ್ಥ ಆದ್ರೆ ಒಳನೋಟದಲ್ಲಿ ಹಸುಗಳೆಲ್ಲ ಅಷ್ಟು ಚೆನ್ನಾಗಿ ಹಾಲನ್ನ ಸುರಿಸ್ತಾ ಇದ್ದಾರೆ ಅಂತೆಲ್ಲ ನಾನು ಹೇಳ್ದೆ. ತಿರುಪ್ಪಾವೆ ಯಾವಾಗ್ಲೂ ತುಂಬಾ ಡೈಮೆನ್ಷನ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಮಗೆ ಗುರುಗಳು ಅಷ್ಟು ಚೆನ್ನಾಗಿ ನಮ್ಗೆ ಒಂದು ಜ್ಞಾನವನ್ನ ಸುರಿಸ್ತಾ ಇದ್ದಾರೆ ಅಂತ ಇನ್ನೊಂದು ಅರ್ಥದಲ್ಲಿ ನಿಮಗೆ ಗೊತ್ತಿರ್ಬೇಕು. ಮೊದಲು ಗರುಡ ಆಳ್ವಾರ್ ಅವರು ವಿಷ್ಣು ಚಿತ್ತರಾಗಿ ಬರ್ತಾರೆ ಅಂತ ಹೇಳಿದ್ದೆ. ಅದಾದ್ಮೇಲೆ ಇವಳು ಭೂದೇವಿ ಸ್ವರೂಪವಾಗಿ ಬರ್ತಾಳೆ. ಇವರೆಲ್ಲ ಆಳ್ವರಾಗಿ ನಮಗೆ ಜ್ಞಾನವನ್ನ ಹಂಚಕ್ ಬರ್ತಾ ಇದ್ದಾರೆ. ಜ್ಞಾನ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಖಂಡಿತ ಈ ಬದುಕನ್ನ ನಾವು ಸಲ್ಲಿಸೋದು ಬಹಳ ಕಷ್ಟ ಆಗತ್ತೆ. ಹಾಗಾಗಿ ನಾವು ಈ ಜ್ಞಾನವನ್ನ ಇವರಿಂದ ಪಡೆದು ಈ ತಿರುಪ್ಪಾವೈನ ಮಾಡಿ, ತಿರುಪ್ಪಾವೈ ಪದ್ಯಗಳನ್ನ ಹಾಡಿ, ಹೇಗೆ ತಿರುಪ್ಪಾವೈ ಪದ್ಯಗಳನ್ನ ಹಾಡಿ